ನಿನ್ನೆ ಬೆಂಗಳೂರಿನ ಈ ಪಾರ್ಟಿ ಹಾಟ್ಸ್ಪಾಟ್ಗಳಿದ್ವಲ್ಲ ಅವೆಲ್ಲವೂ ಕೂಡ ಯೂತ್ಸ್ನಿಂದಲೇ ಗಿಜಿ ಗಿಜಿ ಅಂತ ಇದ್ವು. ಪಬ್ಬು ಬಾರು ರೆಸ್ಟೋರೆಂಟ್ಗಳೆಲ್ಲವೂ ಕೂಡ ಹೌಸ್ಫುಲ್ ಆಗಿದ್ವು. ಈ ಸಂದರ್ಭದಲ್ಲಿ ಚರ್ಚ್ ಸ್ಟ್ರೀಟ್ನಲ್ಲಿ ಪುಂಡರು ಪುಂಡಾಟ ಮಾಡಿಬಿಟ್ಟಿದ್ದಾರೆ, ರಂಪಾಟ ಮಾಡಿದ್ದಾರೆ. ಮಹಿಳೆಯರು ಮಹಿಳಾ ಪೊಲೀಸ್ ಸಿಬ್ಬಂದಿಯ ಜೊತೆಗೆ ದುರ್ವರ್ತನೆಯನ್ನು ತೋರಿದ್ದಾರೆ. ಸೆಲೆಬ್ರೇಷನ್ ಮಧ್ಯೆ ಅನುಚಿತ ವರ್ತನೆ ತೋರಿದಂತಹ ಯುವಕರಿಗೆ ಪೊಲೀಸರು ಸರಿಯಾಗಿ ಕೊಟ್ಟಿದ್ದಾರೆ. ಅನುಚಿತ ವರ್ತನೆ ತೋರಿದಂತಹ ಮೂವರನ್ನು ವಶಕ್ಕೆ ಪಡೆದು ಏರೋಪ್ಲೇನ್ ಹತ್ತಿಸುವಂತಹ ಕೆಲಸ ಕೂಡ ಆಗಿದೆ. ನೋಡಿ, ಕೆಲವರು ಈ ರೀತಿ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಜನಜಂಗುಳಿ ಆದಾಗ, ಅತಿ ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಕ್ರಿಯೇಟ್ ಆದಾಗ ಅಲ್ಲಿ ಹೋಗಿ ತಮ್ಮ ಕಿತಾಪತಿ ತೋರಿಸ್ಬಿಡೋದು, ಗುಂಪಿನಲ್ಲಿ ಗೋವಿಂದ ಅಂದ್ಬಿಡೋದು, ತಮ್ಮ ಕೀಟ್ಲೆ ಮಾಡೋದಕ್ಕೆ ಹೋಗೋದು. ಹಂಗೆ ಅನುಚಿತ ವರ್ತನೆ ಮಾಡೋದಕ್ಕೆ ಹೋದಂತಹ ಮೂವರು ಈಗ CCB ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದಾರೆ. ಇಂಥವ್ರು ಇರ್ತಾರೆ ಅಂತಲೇ ಮಫ್ತಿಯಲ್ಲೂ ಕೂಡ ನಿನ್ನೆ ಪೊಲೀಸರು ಫೀಲ್ಡಿಗೆ ಇಳಿದಿದ್ರು. ಇಂಥವ್ರನ್ನು ಹೆಕ್ಕಿ ತೆಗೆಯುವಂತಹ ಕೆಲಸ ಕೂಡ ನಿನ್ನೆ ಆಗಿದೆ. ನಿನ್ನೆ ಚರ್ಚ್ ಸ್ಟ್ರೀಟ್ನಲ್ಲಿ ಹೆಣ್ಣು ಮಕ್ಕಳ ಜೊತೆಗೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದಂತಹ, ಕೀಟ್ಲೆ ಮಾಡ್ತಾ ಇದ್ದಂತಹ ಮೂವರನ್ನು CCB ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನು ಪ್ರಶ್ನೆ ಮಾಡಿದಂತಹ ಮಹಿಳಾ ಪೊಲೀಸ್ ಸಿಬ್ಬಂದಿಯ ಜೊತೆಗೂ ಕೂಡ ವಾಗ್ವಾದಕ್ಕೆ ಹೋಗಿದ್ರಂತೆ. ಬನ್ನಿ ನಿಮಗೆ ಉತ್ತರ ಕೊಡ್ತೀವಿ, ಏನು ಅಂತ ಹೇಳ್ತೀವಿ ಅಂಥೇಳಿ ತಮ್ಮ ಸ್ಟೈಲ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಪೊಲೀಸ್ ಸ್ಟೇಷನ್ನಲ್ಲೇ ಮಾಡಿಸಿದ್ದಾರೆ. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ, ಹೆಂಗೆ ಆಡ್ತಾ ಇದ್ದಾರೆ ಅಂತ. ಅವ್ರು ಆಡ್ತಿರೋದಲ್ಲ, ಅವರು ಒಳಗಿರುವಂತಹ ಪರಮಾತ್ಮ ಇದ್ದಾನಲ್ಲ, ಅವನು ಆಡಿಸ್ತಾ ಇರೋದು. ಹೊಟ್ಟೆ ತುಂಬ ಲಿಕ್ವಿಡ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಪೊಲೀಸ್ನವ್ರನ್ನ ಯಾರೋ ನಮ್ಮ ಕಾಲೇಜ್ ಫ್ರೆಂಡ್ಸು ಅನ್ನೋ ರೀತಿನಲ್ಲಿ ವರ್ತಿಸ್ತಾ ಇದ್ರು. ಬಟ್ ಸರಿಯಾಗಿ ಕೆಲವ್ರಿಗೆಲ್ಲ ಮಾಡಿದ್ದಾರೆ. ಕೆಲವ್ರಿಗೆ ನಡೀರಿ ಸ್ವಲ್ಪ ಸೈಡಿಗೆ ಬನ್ನಿ ಮಾತಾಡೋಣ ಅಂತೆಲ್ಲ ಮಾಡಿದ್ದಾರೆ.